ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮ್ಮ ಚಾನೆಲ್ಗೆ ಸ್ವಾಗತವನ್ನು ಕೋರುತ್ತಾ, ನಾವೀಗಾಗಲೇ ಎಕ್ಸಾಮ್ ಡೇಟ್ 20/2/2024 ಬೆಳಗಿನ ಶಿಫ್ಟ್ ಅಲ್ಲಿ ನಡೆದಿರುವಂತಹ ಮ್ಯಾಥ್ಸ್ ಕ್ವಶನ್ಸ್ಗಳನ್ನು ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ ಪಾರ್ಟ್ 1 ಅಲ್ಲಿ. ನೀವು ಅದನ್ನ ನೋಡಿಲ್ಲ ಅಂತಂದ್ರೆ ಹೋಗಿ ಚೆಕ್ ಮಾಡ್ಕೋಬಹುದು. ಇವಾಗ ಪಾರ್ಟ್ 2 ನಲ್ಲಿ 11ರಿಂದ 20ರವರೆಗೆ ಇರುವಂತಹ ಪ್ರಶ್ನೆಗಳನ್ನ ಬಿಡಿಸೋಣ. ಓಕೆ, ಇಲ್ಲಿ ನೋಡ್ಬೋದು ನೀವು 11ನೇ ಪ್ರಶ್ನೆ. ಒಂದು ವಸ್ತುವಿನ ಮಾರಾಟ ಬೆಲೆಯು 5,175 ಆಗಿದೆ ಮತ್ತು ವಸ್ತುವಿನ ಮೇಲೆ ಶೇಕಡ 25ರಷ್ಟು ರಿಯಾಯಿತಿಯನ್ನು ನೀಡಲಾಗುತ್ತದೆ. ಹಾಗಾದರೆ ಆ ವಸ್ತುವಿನ ನಮೂದಿತ ಬೆಲೆ ಎಷ್ಟು? ಒಂದು ವಸ್ತು ಇತ್ತು, ಅದರ ಮೇಲೆ ಎಷ್ಟು % ಡಿಸ್ಕೌಂಟ್ ಕೊಟ್ಟಿದ್ದಾರೆ? 25% ಡಿಸ್ಕೌಂಟ್ ಕೊಟ್ಟಿದ್ದಾರೆ. ವಸ್ತುವಿನ ಬೆಲೆ 100 ರೂಪಾಯಿ ಇತ್ತು ಅನ್ಕೊಳ್ಳಿ, ಅದರ ಮೇಲೆ ಎಷ್ಟು ರೂಪಾಯಿ ಡಿಸ್ಕೌಂಟ್ ಕೊಟ್ಟಿದ್ದಾರೆ? 25 ರೂಪಾಯಿ ಡಿಸ್ಕೌಂಟ್ ಕೊಟ್ಟಿದ್ದಾರೆ. ಹಾಗಾದ್ರೆ ಎಷ್ಟು ರೂಪಾಯಿಗೆ ಮಾರಿತ್ತೆ ಅದನ್ನ? 75%ಗೆ ಮಾರಿರುವಂತದ್ದು. ಹಾಗಾದ್ರೆ ನಮಗ್ ಕೊಟ್ಟಿರೋದಿಲ್ಲಿ ಯಾವ ಬೆಲೆ? ಮಾರಿದ ಬೆಲೆ. ಆದ್ರೆ ಪರ್ಸೆಂಟೇಜ್ ಅಲ್ಲಿ ಎಷ್ಟು ರೂಪಾಯಿಗೆ ಮಾರಿರೋದು? 75%ಗೆ. 75% ಅಂತಂದ್ರೆ ಎಷ್ಟು ರೂಪಾಯಿ ಇರುವಂತದ್ದು? 5,175 ರೂಪಾಯಿ ಇರುವಂತದ್ದು. ಇಲ್ಲಿ ನಮಗೆ ಕೇಳಿರುವಂತದ್ದೇನು? ನಮೂದಿತ ಬೆಲೆ. ನಮೂದಿತ ಬೆಲೆ ಎಷ್ಟು ರೂಪಾಯಿ ಇರುತ್ತೆ? 100%. ಹಾಗಾದ್ರೆ 75% ಅಂದ್ರೆ 5,175. 100% ಅಂದ್ರೆ ಏನು? ಈ ರೀತಿ ಲೆಕ್ಕಗಳನ್ನ ನೀವು ಆಲ್ರೆಡಿ ಮಾಡಿರ್ತೀರ ಅನ್ಕೋತೀನಿ. ನಾವು ಯಾವ ಪ್ರಶ್ನಾರ್ಥಕ ಚಿಹ್ನೆ ಇರ್ತದಲ್ಲ ಅದನ್ನ ಬಿಟ್ಟು ಏನ್ ಮಾಡ್ತೀವಿ? ಇದನ್ನ ಗುಣಾಕಾರ ಮಾಡ್ತೀವಿ, ಮಿಕ್ಕಿದ ಸಂಖ್ಯೆಯಿಂದ ಭಾಗಿಸ್ತೀವಿ. ಹಾಗಾದ್ರೆ ಇಲ್ಲಿ ಏನ್ ಮಾಡ್ಬೇಕು ನಾವು? 5,175 ಇದನ್ನ ಏನ್ ಮಾಡ್ಬೇಕು? ಗುಣಿಸು 100% ಡಿವೈಡೆಡ್ ಬೈ 75. 25 3 25 4 3 1 3 1 3 2 ಉಳಿತು 3 7 21 3 2 6 3 5 15. ಹಾಗಾದ್ರೆ ಇಲ್ಲಿ ಬರುವಂತ ಉತ್ತರ ನೋಡಿ, ನಾವು ಕ್ಯಾಲ್ಕುಲೇಷನ್ ನ ಪೂರ್ತಿ ಮಾಡೋದ್ ಬೇಡ. 17 4 68 ಅಂದ್ರೆ ಮುಂದ್ಗಡೆ 2 0 ಇತ್ತಂದ್ರು 6,800 ಬರುತ್ತೆ. 6,800 ಇಲ್ಲಿ ನೋಡಿ 25 4 100. ಹಾಗಾದ್ರೆ ಎಷ್ಟಾಯ್ತು? 6,800 ಪ್ಲಸ್ 100 6,900. ನೀವು ಈ ರೀತಿ ಏನ್ ಮಾಡೋದು? ಕ್ಯಾಲ್ಕುಲೇಷನ್ ಮಾಡೋದನ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು. ಏನ್ ಮಾಡಿಲ್ಲ ನಾನು, ಈ 1700ನ್ನ ಪ್ಲಸ್ 25ನ ಡಿವೈಡ್ ಮಾಡ್ಕೊಂಡು 17 4 68 6,800 ಇದಾಯ್ತಾ? 25 4 100. ಹಾಗಾದ್ರೆ ಎರಡನ್ನೂ ಕೂಡಿಸಿದ್ರೆ ಎಷ್ಟಾಯ್ತು? 6,900 ಉತ್ತರ ಬರುವಂತದ್ದು. ಮುಂದಿನ ಪ್ರಶ್ನೆ. ಒಬ್ಬ ವಿದ್ಯಾರ್ಥಿಯು ಕಿರುಪರೀಕ್ಷೆಯಲ್ಲಿ 75% ಅಂಕಗಳನ್ನು ಗಳಿಸುತ್ತಾನೆ ಮತ್ತು 60%ರಷ್ಟು ಅಂಕ ಗಳಿಸಿದ ಇನ್ನೊಬ್ಬ ವಿದ್ಯಾರ್ಥಿಗಿಂತ 30 ಅಂಕಗಳನ್ನು ಹೆಚ್ಚು ಗಳಿಸ್ತಾನೆ. ಒಬ್ಬ ವಿದ್ಯಾರ್ಥಿ, ಒಬ್ಬ ಎ ಅನ್ನುವಂತ ವಿದ್ಯಾರ್ಥಿ, ಇನ್ನೊಬ್ಬ ಬಿ ಅನ್ನುವಂತ ವಿದ್ಯಾರ್ಥಿ. ಒಬ್ಬ ಒಂದು ಪರೀಕ್ಷೆಯಲ್ಲಿ 75% ಅಂಕ ಗಳಿಸ್ತಾನ, ಇನ್ನೊಬ್ಬ ಎಷ್ಟು % ಅಂಕ ಗಳಿಸ್ತಾನ? 60 ಗಳಿಸ್ತಾನ. ಹಾಗಾದ್ರೆ ಇವರಿಬ್ಬರಿಗೂ ಎಷ್ಟು % ಡಿಫರೆನ್ಸ್ ಇದೆ? 15% ಡಿಫರೆನ್ಸ್ ಇರುವಂತದ್ದು. ಆದ್ರೆ ಅಂಕಗಳಲ್ಲಿ ಎಷ್ಟು % ಡಿಫರೆನ್ಸ್ ಇದೆ? 30 ಅಂಕಗಳು. ಹಾಗಾದ್ರೆ 15% ಅಂತರ ಎಷ್ಟು ಅಂಕಗಳೈತಿ? 30 ಅಂಕಗಳಿದ್ದಾವೆ. ಮುಂದೆ ಏನ್ ಪ್ರಶ್ನೆ ಕೇಳಿದಾರೆ ನೋಡೋಣ. ಈ ಕಿರು ಪರೀಕ್ಷೆಯ ಗರಿಷ್ಠ ಅಂಕಗಳು, ಗರಿಷ್ಠ ಅಂತಂದ್ರೆ ಎಷ್ಟು % ಇರೋಕ್ ಸಾಧ್ಯ? 100%. ಗರಿಷ್ಠ ಅಂತಂದ್ರೆ ಎಷ್ಟು ಇರೋಕ್ ಸಾಧ್ಯ? 100%. ಹಾಗಾದ್ರೆ 100% ಅಂದ್ರೆ ಎಷ್ಟು? ನೀವೇನ್ ಮಾಡ್ಬೋದು? ಇದನ್ನ ಹೊಳ್ಳಿ ಮಳ್ಳಿ ಬರೆಯೋದನ್ನ ತಪ್ಪಿಸೋದಕ್ಕೋಸ್ಕರ ನೋಡಿ, ಈ ಪಾಯಿಂಟ್ ಅನ್ನ ಕಡ್ತಾ ಹೊಡಿಬಹುದು, ಇಲ್ಲ ಈ ಪಾಯಿಂಟ್ ಅನ್ನ ಕಡ್ತಾ ಹೊಡಿಬಹುದು. ಅರ್ಥ ಇದಲ್ವಾ? ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಈ ಪಾಯಿಂಟ್ ಅನ್ನ ಕಡ್ತಾ ಹೊಡಿಬಹುದು, ಈ ಪಾಯಿಂಟ್ ಅನ್ನ ಕಡ್ತಾ ಹೊಡಿಬಹುದು. ಉಳಿದದ್ದನ್ನ ಮಾತ್ರ ಏನ್ ಮಾಡೋದು? ಈ ಕಡೆ ಗುಣಾಕಾರ ಮಾಡುವಂತದ್ದು. ನೋಡಿ, ಇವಾಗ ನಾನು ಹೇಳ್ತೀನಿ ನೋಡಿ. 15 1 15 2. ಇವಾಗ ಉಳಿದಿರುವಂತದ್ದೇನು? ಇಲ್ಲಿ 100, ಇಲ್ಲಿ 2. ಇವೆರಡನ್ನ ಗುಣಾಕಾರ ಮಾಡುವಂಥದ್ದು. ಗುಣಾಕಾರ ಮಾಡಿದ್ರೆ ಎಷ್ಟು ಬಂತು? 200. ಹಾಗಾದ್ರೆ ಮ್ಯಾಕ್ಸಿಮಮ್ ಮಾರ್ಕ್ಸ್, ಗರಿಷ್ಠ ಅಂಕಗಳು ಎಷ್ಟಿತ್ತು? 200. ಇನ್ನೊಂದು ಫಾರ್ ಎಕ್ಸಾಂಪಲ್ ತಗೋತೀನಿ ನೋಡಿ. 20 100 150 ಅಂದ್ರೆ ಎಷ್ಟು? ನೋಡಿ, ಎಲ್ಲಿಂದ ಎಲ್ಲಿ ಕಡ್ತಾ ಹೊಡಿಬಹುದು? ಈ ಕಡೆಯಿಂದ ಈ ಕಡೆ ಕಡ್ತಾ ಹೊಡಿಬಹುದು. ಈ 0 ಇಂದ ಈ 0 ಕಡ್ತಾ ಹೊಡಿಬಹುದು. ಈ 2ರಿಂದ
ಈ 50 ಕಡ್ತಾ ಹೊಡಿಬಹುದು. ನಾನು ನಿಮ್ಗೆ ಎಕ್ಸಾಂಪಲ್ಗೆ ತೋರಿಸರು, ನೀವು ಡೈರೆಕ್ಟ್ 21ಲೇ 25ಲೇನೋ ಹೊಡಿಬಹುದಾಗಿತ್ತು. ಹಾಗಾದ್ರೆ ಇಲ್ಲಿ ಉಳಿದಿರುವ ಸಂಖ್ಯೆಗಳನ್ನೇನು 15 5ಲೇ 75, ಮುಂದೊಂದು 0 ಇದೆ, ಮುಂದೊಂದು 0 ಬರೀಬಹುದು. ಈ ರೀತಿ ನಾವೇನ್ ಮಾಡಬಹುದು, ಡೈರೆಕ್ಟ್ ಆಗಿ ಕಡ್ತಾ ಹೊಡಿಯೋದನ್ನ ಪ್ರಾಕ್ಟೀಸ್ ಮಾಡಬಹುದು. ಓಕೆ, ಹಾಗಾದ್ರೆ ಇದ್ರ ಉತ್ತರ ಎಷ್ಟು ಬಂತು? 200. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಏನಿದೆ, 8 ದಿನ ಮಾಡಿದ ಕೆಲಸ ನಂತರ ತಾನು ಆ ಕೆಲಸದ ಕೇವಲ 10% ಪೂರ್ಣಗೊಳಿಸಿರುವುದು ರಾಖಿಯ ಗಮನಕ್ಕೆ ಬರುತ್ತದೆ. ರಾಖಿಗಿಂತ 20% ಹೆಚ್ಚು ದಕ್ಷಳಾಗಿರುವ ಪೂನಂಳನ್ನು ಆಕೆ ಕೆಲಸಕ್ಕೆ ನಿಯೋಜಿಸುತ್ತಾಳೆ. ಅವರಿಬ್ಬರು ಒಟ್ಟಾಗಿ ಉಳಿದ ಕೆಲಸವನ್ನು ಎಷ್ಟು ಹೆಚ್ಚುವರಿ ದಿನಗಳ ಕಾಲ ಕೆಲಸ ಮಾಡಿ ಪೂರ್ಣಗೊಳಿಸುತ್ತಾರೆ ಅಂತ ಪ್ರಶ್ನೆ. ಈ ಪ್ರಶ್ನೆನ ನಾವು ಎಕ್ಸ್ ಅನ್ಕೊಂಡು ಮಾಡಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಮತ್ತೆ ಇದನ್ನ LCM ಮುಖಾಂತರ ಮಾಡಿದ್ರು ಸ್ವಲ್ಪ ಲೆಂದಿ ಆಗುತ್ತೆ. ಅದಕ್ಕೋಸ್ಕರ ನಾವ್ ಏನ್ ಮಾಡೋಣ ಅಂತಂದ್ರೆ, ನೋಡಿ, ಮೊದಲಿಗೆ ಕೆಲಸ ಎಷ್ಟು ಅಂತ ಬೇಕು ನಮ್ಗೆ. ನಾವು ಮಾಡೋದಕ್ಕೆ ಒಂದು ಕೆಲಸ ಮಾಡ್ಬೇಕಾದ್ರೆ ಎಷ್ಟು ಕೆಲಸ ಮಾಡ್ಬೇಕಂತ ಬೇಕಲ್ವಾ? ಅದಕ್ಕೆ ಏನ್ ಮಾಡೋಣ, ನಾವು ಒಬ್ರದ್ದು ತಗೋಣ. ಇದು ಎಷ್ಟು ದಿವಸ ಕೆಲಸ ಮಾಡಿದಳು? 8 ದಿನ ಕೆಲಸ ಮಾಡಿದಾಳೆ. ಎಷ್ಟು % ಕೆಲಸ ಮಾಡಿ ಮುಗಿಸಿದಾಳೆ? 10% ಕೆಲಸ ಮಾಡಿದಾಳೆ. ಹಾಗಾದ್ರೆ ನಾವ್ ಏನ್ ಮಾಡೋಣ, ಇವು ಎರಡರದ್ದು ಮಲ್ಟಿಪಲ್ ತಗೊಳ್ಳೋಣ. 8 × 10 ಅಂತಂದ್ರೆ ಎಷ್ಟು ಬಂತು? 80. ನಮ್ಗೆ ಇದು ಭಿನ್ನ ರಾಶಿಯಲ್ಲಿ ದಶಮಾಂಶದಲ್ಲಿ ಬರಬಾರ್ದು ಅನ್ನೋದಕ್ಕೆ ಏನ್ ಮಾಡ್ತೀನಿ, ನಾನು ಇನ್ನೊಂದು 0 ಎಕ್ಸ್ಟ್ರಾ ಕೊಡ್ತಾ ಇದ್ದೀನಿ. ಹಾಗಾದ್ರೆ ಇವಾಗ ನಾವು ಮಾಡ್ಬೇಕಾಗಿರುವಂತ ಕೆಲಸ ಎಷ್ಟು? ಟೋಟಲ್ ವರ್ಕ್ ಎಷ್ಟು? 800. ಓಕೆ, ಹಾಗಾದ್ರೆ ನೋಡಿ, ಇವಳು 8 ದಿವಸದಲ್ಲಿ 10% ಕೆಲಸ. ನಾನು ಆಲ್ರೆಡಿ ಹೇಳಿರೋ ಪ್ರಕಾರ 10% ಅಂದ್ರೆ ಏನ್ ಮಾಡ್ಬೇಕು, ಕೊನೆ ಒಂದು 0 ಬಿಟ್ಟು ಉಳಿದದ್ದು ಎಷ್ಟಿರುತ್ತೆ? 10% ಇರುತ್ತೆ. ಹಾಗಾದ್ರೆ ಅವಳು ಎಷ್ಟು ಕೆಲಸ ಮಾಡಿದಾಳೆ ಇವಾಗ? 80. 8 ದಿನ ಕೆಲಸ ಮಾಡ್ಬಿಟ್ಟು ಎಷ್ಟು ಕೆಲಸ ಮಾಡಿದಾಳು ಅವಳು? 80 ದಿನ. ಹಾಗಾದ್ರೆ ಒಂದು ದಿನಕ್ಕೆ ಎಷ್ಟು ಕೆಲಸ ಮಾಡಿರ್ತಾಳೆ ಅವಳು? 10. ಆಬ್ವಿಯಸ್ಲಿ ರೈಟ್. 8 ದಿವಸಕ್ಕೆ 80 ಮಾಡಿದಾಳೆ ಅಂತಂದ್ರೆ ಒಂದ್ ದಿವಸಕ್ಕೆ ಎಷ್ಟಿರುತ್ತೆ? 10 ಕೆಲಸ ಮಾಡ್ತಾಳವಳು. ನೋಡಿ, ಈ ರಾಖಿಗಿಂತ ಇವಳು ಪೂನಂ ಏನಿದಾಳೆ 20% ಹೆಚ್ಚು ದಕ್ಷ ಆಗಿದ್ದಾಳೆ. ನೋಡಿ, 20% ಹೆಚ್ಚು ಕೆಲಸ ಮಾಡ್ತಾಳೆ ಅಂತಂದ್ರೆ, ನೋಡಿ 10% ಅಂದ್ರೆ ಏನ್ ಮಾಡ್ತೀವಿ? 1 0 ಬಿಟ್ಬಿಡ್ತೀವಿ. 1 0 ಬಿಟ್ರೆ ಉಳಿದದ್ದು ಎಷ್ಟಿಲ್ಲಿ? 1. ಎಷ್ಟು? 1. ಹಾಗಾದ್ರೆ 10% ಅಂದ್ರೆ 1, 20% ಅಂದ್ರೆ ಎಷ್ಟಿರುತ್ತೆ? 2. 10% ಅಂದ್ರೆ 1, 20% ಅಂದ್ರೆ ಎಷ್ಟು? 2. ಈಗ ನಾವ್ ಇದು ಕಂಡು ಹಿಡಿದಿದ್ದು ರಾಖಿದು. ಹಾಗಾದ್ರೆ ಈ ಪೂನಂ ಮುಂದೆ ಎಷ್ಟಿರುತ್ತೆ? ಪೂನಂ ಇವಳಿಗಿಂತ 20% ಹೆಚ್ಚು. ಇವಳು 10 ಕೆಲಸ ಮಾಡಿದ್ರೆ ಇವಳು ಎಷ್ಟು ಕೆಲಸ ಮಾಡ್ತಾಳೆ? 12 ಕೆಲಸ ಮಾಡ್ತಾಳೆ. ರೈಟ್. ಹಾಗಾದ್ರೆ ಈಗ ಆಲ್ರೆಡಿ 8 ದಿನ ಕೆಲಸ ಮಾಡ್ಬಿಟ್ಟು ಏನ್ ಮಾಡಿದಾಳೆ ಇವಳು? 80 ಕೆಲಸ ಪೂರ್ಣಗೊಳಿಸಿದಾಳೆ. ಇವಾಗ 800ರಲ್ಲಿ 80 ಕೆಲಸ ಮುಗ್ದಿದೆ ಅಂದ್ರೆ ಉಳಿದಿರೋ ಕೆಲಸ ಎಷ್ಟು? 720. ಇವಾಗ ಇವ್ರಿಬ್ರು ಕೂಡಿ ಕೆಲಸ ಮಾಡ್ತಾ ಇದಾರೆ. ಇವಳು ಒಂದ್ ದಿವ್ಸಕ್ಕೆ 10 ಮಾಡ್ತಾಳೆ, ಇವಳು ಒಂದ್ ದಿವ್ಸಕ್ಕೆ 12 ಮಾಡ್ತಾಳೆ. ಹಾಗಾದ್ರೆ ಒಂದ್ ದಿವ್ಸಕ್ಕೆ ಇಬ್ರು ಕೂಡಿ ಎಷ್ಟು ಕೆಲಸ ಮಾಡ್ತಾರೆ? 22. ಇವಾಗ ನಾರ್ಮಲ್ ಆಗಿ ಕಡ್ತಾ ಹೊಡೆಯೋಣ. 2 11ಲೇ 2 360. ಹಾಗಾದ್ರೆ ಎಷ್ಟು ಉತ್ತರ ಬಂತು? 360/11 ದಿನ. ನಾನು ಇವಾಗ ಇದನ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅನ್ನೋದಕ್ಕೋಸ್ಕರ ಸ್ವಲ್ಪ ಲೆಂದಿ ಅನ್ಸ್ಬಹುದು. ಸ್ವಲ್ಪ ನೀವು ಲಾಜಿಕಲ್ ಆಗಿ ಥಿಂಕ್ ಮಾಡಿ. ಓಕೆ, ನೆಕ್ಸ್ಟ್. 6 ರವರು ಒಂದು ಕೆಲಸವನ್ನು 90 ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲರು. ಹಾಗಾದ್ರೆ 6 ರವರು 45 ದಿನಗಳಲ್ಲಿ ಆ ಕೆಲಸದ ಎಷ್ಟು ಶೇಕಡಾದಷ್ಟನ್ನು ಪೂರ್ಣಗೊಳಿಸುತ್ತಾರೆ? ಓಕೆ, ಬಹಳ ಈಸಿ ಆಗಿರುವಂತ ಪ್ರಶ್ನೆ ಇದು. 90 ದಿನಗಳನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಪೂರ್ತಿ ಕೆಲಸ ಎಷ್ಟು % ಇರುತ್ತಪ್ಪ? 100%. ಹಾಗಾದ್ರೆ ಇಲ್ಲಿ ಕೇಳಿರೋದು ಎಷ್ಟು ದಿವಸ? 45 ದಿವಸ. 45 ದಿನಗಳಲ್ಲಿ ಎಷ್ಟು ಕೆಲಸ ಮಾಡ್ತಾರಂತ ಡೈರೆಕ್ಟ್ ಕಡ್ತಾ ಹೊಡೆದ್ ಬಿಡೋಣ. 45 1ಲೇ 45 2ಲೇ. ಈ ಕಡೆ ಡೈರೆಕ್ಟ್ ಕಡ್ತಾ ಹೊಡಿಬಹುದು, ಈ ಕಡೆ ಡೈರೆಕ್ಟ್ ಕಡ್ತಾ ಹೊಡಿಬಹುದು. ಉಳಿದದನ್ನ ಮಾತ್ರ ಏನ್ ಮಾಡ್ಬೋದು? ಗುಣಾಕಾರ ಮಾಡ್ಬೋದು. ನೋಡಿ, 2 1ಲೇ 2 50ಲೇ ಎಷ್ಟು ಬಂತು? ಹಾಗಾದ್ರೆ ಅವನು 45 ದಿವಸದಲ್ಲಿ ಎಷ್ಟು ಕೆಲಸ ಮಾಡ್ತಾನೆ? 50%. ಆಬ್ವಿಯಸ್ಲಿ 90 ದಿವಸನಾಗ ಪೂರ್ತಿ ಕೆಲಸ ಆಕತ್ತಂದ್ರ 90ರ ಅರ್ಧ ಇದೆ ಅಲ್ವಾ ಇದು. ಹಾಗಾದ್ರೆ 100% ಅದ ಅರ್ಧ ಡೈರೆಕ್ಟ್ ಆಗಿನೂ ನೀವು ಮಾಡಬಹುದಿತ್ತು. ರೈಟ್. ನೆಕ್ಸ್ಟ್, PQR ನಡುವೆ ಕ್ರಮವಾಗಿ 1/2, 4 3/2 ಅನುಪಾತವನ್ನ ಕೊಟ್ಟಿದ್ದಾರೆ.
ಇವ್ರ ಮಧ್ಯ ಎಷ್ಟು ರೂಪಾಯಿ ಹಂಚಿಕೆ ಆಗ್ತಾ ಇರೋದು? 7,200 ರೂಪಾಯಿಯನ್ನ ಹಂಚಿಕೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಆರ್ ಅವರ ಪಾಲು ಎಷ್ಟು? ಯಾರು ಕೇಳಿದಾರೆ ಇಲ್ಲಿ? ಆರ್ನ ಪಾಲು ಕಂಡುಹಿಡಿಬೇಕು ನಾವು. 1:2, 4:3:3/2. ಇದು ಯಾರ್ದು? ಪಿ ಕ್ಯೂ ಆರ್. ಇವಾಗ ನಾವು ಅನುಪಾತ ಕಂಡುಹಿಡಿಬೇಕಂತಂದ್ರೆ ಇಲ್ಲಿ ಕೆಳಗಡೆ ಇರೋದೆಲ್ಲ ಏನಾಗ್ಬೇಕು? 1 ಆಗ್ಬೇಕು. ಕೆಳಗಡೆ ಇರೋದು 1 ಆಗ್ಬೇಕಂತಂದ್ರೆ ಎಲ್ಲದಕ್ಕೂ 2ರಿಂದ ಗುಣಿಸೋಣ. ಎಲ್ಲದಕ್ಕೂ ಏನ್ ಮಾಡೋಣ? 2ರಿಂದ ಗುಣಿಸೋಣ. 2 ಒಂದ್ಲೆ ಕ್ಯಾನ್ಸಲ್ ಆಯ್ತು. 2 ಒಂದ್ಲೆ ಕ್ಯಾನ್ಸಲ್ ಆಯ್ತು. ಹಾಗಾದ್ರೆ ಅನುಪಾತ ಎಷ್ಟು ಬಂತು? ಪಿ ಕ್ಯೂ ಆರ್ದು 4 8. 1:8:3. ನೋಡಿ ಇಲ್ಲಿ 3 ಜನರಿಗೆ ಹಂಚಿಕೆ ಆಗಿರೋದು. 3 ಜನರಿಗೆ ಒಟ್ಟು ಬೆಲೆ ಎಷ್ಟಿದೆ ಇಲ್ಲಿ? 8 + 1 + 3 ಅಂತಂದ್ರೆ ಎಷ್ಟು ಬಂತು? 12. ಎಲ್ಲರಿಗೂ 12 ಅನುಪಾತದಲ್ಲಿ ಹಂಚಿಕೆ ಆಗಿದೆ. ಒಟ್ಟು 12 ಅನುಪಾತದಲ್ಲಿದ್ರೆ ಅವ್ರಿಗೆ ಒಟ್ಟು ಹಣ ಎಷ್ಟು ಕೊಟ್ಟಿದ್ದಾರೆ? 7,200 ರೂಪಾಯಿನ ಕೊಟ್ಟಿರುವಂತದ್ದು. ಹಾಗಾದ್ರೆ ಇಲ್ಲಿ ಯಾರ್ದು ಕೇಳಿದ್ದಾರೆ? ಆರ್ದು ಕೇಳಿದ್ದಾರೆ. ಆರ್ನ ಬೆಲೆ ಎಷ್ಟಿದೆ ಇಲ್ಲಿ ಅನುಪಾತದಲ್ಲಿ? 3. 12 ಅಂತಂದ್ರೆ 7,200. 3 ಅಂತಂದ್ರೆ ಎಷ್ಟು? ನೋಡಿ ಡೈರೆಕ್ಟ್ ಆಗಿ ಮಾಡೋಣ. 12 ಒಂದ್ಲೆ 12 ಆರ್ಲೆ, ರೈಟ್. ಇವಾಗ ಇವು ಉಳಿದಿರೋದು ಇವೆರಡೇ ಅಲ್ವಾ? ಇವನ್ ಏನ್ ಮಾಡೋಣ? ಗುಣಾಕಾರ ಮಾಡೋಣ. 6 3 18. ಮುಂದೆ 2ಕ್ಕೆ 0 ಇದಾವೆ. ಹಾಗಾದ್ರೆ ಎಷ್ಟು ಉತ್ತರ ಬಂತು? 1,800 ಉತ್ತರ ಬರುವಂತದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಒಂದು ವರ್ಷದಲ್ಲಿ ಆ ವರ್ಷದ ಮೊದಲ 3 ತಿಂಗಳಿಗೆ ಸಪ್ನಾ ಅವರ ಸರಾಸರಿ ಮಾಸಿಕ ಖರ್ಚು 1100 ಆಗಿದೆ. ಮುಂದಿನ 5 ತಿಂಗಳಿಗೆ 1,000 ಆಗಿದೆ. ಮುಂದಿನ 4 ತಿಂಗಳಿಗೆ 1,200 ರೂಪಾಯಿ ಆಗಿದೆ. ಒಂದು ವೇಳೆ ಒಟ್ಟು ವಾರ್ಷಿಕ ಉಳಿತಾಯ ರೂಪಾಯಿ 1,300 ಆಗಿದ್ದರೆ ಸಪ್ನಾ ಅವರ ಸರಾಸರಿ ಮಾಸಿಕ ಆದಾಯ ಎಷ್ಟು? ಅಂದ್ರೆ ಮೊದಲಿಗೆ ಸಪ್ನಾ ಅವರು 3 ತಿಂಗಳಿಗೆ 1,100 ರೂಪಾಯಿ ಅಂತೆ ಖರ್ಚು ಮಾಡಿದ್ದಾರೆ. ಹಾಗಾದ್ರೆ 3 ತಿಂಗಳಲ್ಲಿ ಎಷ್ಟು ಖರ್ಚು ಮಾಡಿದ್ರು ಅವರು? 3,300 ರೂಪಾಯಿ. ಮುಂದಿನ 5 ತಿಂಗಳಲ್ಲಿ 1,000 ರೂಪಾಯಿ ಖರ್ಚು ಮಾಡಿದ್ರ ಎಷ್ಟು ಖರ್ಚು ಮಾಡಿದಾಗಾಯ್ತು? ಅವಳು 5,000 ರೂಪಾಯಿ ಖರ್ಚು ಮಾಡಿದಾಗಾಯ್ತು. ಅದರ ಮುಂದಿನ 4 ತಿಂಗಳು 1,200 ರೂಪಾಯಿ ಖರ್ಚು ಮಾಡಿದ್ದಾರೆ. 12 4 48. ಹಾಗಾದ್ರೆ ಇಲ್ಲಿ ಎಷ್ಟು ಖರ್ಚು ಮಾಡಿದಾಗಾಯ್ತು? 4,800 ರೂಪಾಯಿ. ಇದೆಲ್ಲ ಖರ್ಚು ಮಾಡ್ಬಿಟ್ಟು ಎಷ್ಟು ರೂಪಾಯಿ ಉಳಿಸಿದಾರೆ ಅವರು? 1,300 ರೂಪಾಯಿ ಉಳಿಸಿದ್ದಾರೆ. ಹಾಗಾದ್ರೆ ಎಲ್ಲವನ್ನ ಕೂಡಿದಾಗ ಅವರು ಒಂದು ವರ್ಷದ ಇನ್ಕಮ್ ಎಷ್ಟು ಬಂತು? 14,400 ರೂಪಾಯಿ ಬಂತು. ಹಾಗಾದ್ರೆ ಇದು ಅವರು ಒಂದು ವರ್ಷದ ಇನ್ಕಮ್ 14,400. ಇವಾಗ ನಾವು ಸರಾಸರಿ ಕಂಡುಹಿಡಿಬೇಕಲ್ವಾ? ಒಂದ್ ವರ್ಷಕ್ಕೆ ಎಷ್ಟು ತಿಂಗಳು ಇರ್ತವೆ? 12 ತಿಂಗಳು ಇರ್ತವೆ. 12ರಿಂದ ಭಾಗಾಕಾರ ಮಾಡೋಣ. 12 ಒಂದ್ಲೆ 12 12. ಹಾಗಾದ್ರೆ ಅವರ ತಿಂಗಳ ಒಂದು ವರ್ಷದ ಸರಾಸರಿ ಮಾಸಿಕ ಇನ್ಕಮ್ ಎಷ್ಟು ಬರುತ್ತೆ? 1,200. ನೋಡಿ ಇದನ್ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೋಸ್ಕರ ಹೇಳಿರುವಂತದ್ದು. ನಾವು ಇದೇ ಕ್ವಶನ್ ಡೈರೆಕ್ಟ್ ಆಗಿ ಸಾಲ್ವ್ ಮಾಡಬಹುದಿತ್ತು. ನೋಡಿ ನಾವ್ ಏನ್ ಮಾಡ್ಬೇಕು? ಯಾವುದೇ ಎಷ್ಟೇ ಮೊತ್ತ ಇದ್ರು, ಈ ಮೊತ್ತ ಎಷ್ಟೇ ಇದ್ರೂ ಕೂಡ ನಾವೇನ್ ಮಾಡ್ಬೇಕು? ಕೊನೆಗೆ ಎಷ್ಟರಿಂದ ಭಾಗಿಸ್ಬೇಕು? 12ರಿಂದ ಭಾಗಿಸ್ಬೇಕಾಗಿರುವಂತದ್ದು. ನೋಡಿ ಇಲ್ಲಿ ಎಲ್ಲಾದ್ರೂ ದಶಮಾಂಶದಲ್ಲಿ ಇದೆಯಾ ಯಾವ್ದಾದ್ರು ಆಪ್ಷನ್ಸ್? ಯಾವ ಆಪ್ಷನ್ ದಶಮಾಂಶದಲ್ಲಿಲ್ಲ. ಹಾಗಾದ್ರೆ ನಾವು ಕಂಡುಹಿಡಿಯಬೇಕಾಗಿದ್ದು ಒಂದು ವರ್ಷದ ಸರಾಸರಿ. ಒಂದು ವರ್ಷದ ಸರಾಸರಿ ಅಂದ್ರೆ ಯಾವುದೇ ಸಂಖ್ಯೆ ಬಂದ್ರೂ ಕೂಡ ನಾವು ಅದು ಎಷ್ಟರಿಂದ ಭಾಗಿಸ್ಬೇಕು? ಅದನ್ನ 12ರಿಂದ ಭಾಗ ಹೋಗುವಂತ ಸಂಖ್ಯೆನ ಚೆಕ್ ಮಾಡ್ಬೇಕು. ನೋಡಿ ಇದು 12ರಿಂದ ಭಾಗ ಹೋಗಲ್ಲ, ಇದು 12ರಿಂದನೂ ಭಾಗ ಹೋಗಲ್ಲ, ಇದು 12ರಿಂದನೂ ಭಾಗ ಹೋಗಲ್ಲ. ಒಂದೇ ಒಂದು ಆಪ್ಷನ್ ಇತ್ತು 12ರಿಂದ ಭಾಗ ಹೋಗುವಂತದ್ದು. ಯಾವುದು? ಆಪ್ಷನ್ ಬಿ, 1,200 ರೂಪಾಯಿ. ನಾವು ಡೈರೆಕ್ಟ್ ಆಗಿ ಇದೇ ಆಪ್ಷನ್ ಅನ್ನ ಚೂಸ್ ಮಾಡುವಂತದ್ದು. ನೆಕ್ಸ್ಟ್, ಎ ಬಿ ಇಬ್ಬರು ಪ್ರತಿ ಗಡಿಯಾರದ 5,000 ದರದಲ್ಲಿ ತಮ್ಮ ಕೈ ಗಡಿಯಾರವನ್ನ ಮಾರಾಟ ಮಾಡಿದ್ದಾರೆ. ಇಬ್ರು ಫ್ರೆಂಡ್ಸ್ ಅದರ, ಎ ಮತ್ತೆ ಬಿ. ಅವರಿಬ್ಬರು ಏನ್ ಮಾಡ್ತಾ ಇದಾರೆ? 5,000 ರೂಪಾಯಿಗೆ ಒಂದು ವಾಚ್ ಅನ್ನ ಮಾಡ್ತಾ ಇದ್ದಾರೆ. ಎ ಅವರು 25% ಲಾಭ ಗಳಿಸಿದ್ದಾರೆ. ಬಿ ಅವರು 10% ನಷ್ಟ ಅನುಭವಿಸಿದ್ದಾರೆ. ಹಾಗಾದ್ರೆ ಎ ಬಿ ಯ ಅಸಲು ಬೆಲೆಗಳ ನಡುವಿನ ಅನುಪಾತ ಕೇಳಿದ್ದಾರೆ. ನೋಡಿ ಇವಾಗ ಹಿಂಗ್ 125% ಲಾಭ ಗಳಿಸಿದಾರ ಅಂತಂದ್ರ ಹಂಗಾದ್ರೆ ಇವ್ರಿಗೆ 125 ರೂಪಾಯಿಗೆ ಮರಿತಾರ. ಒಂದ್ 100 ರೂಪಾಯಿ ಬೆಲೆ ಇತ್ತಂದ್ರ 25 ರೂಪಾಯಿ ಲಾಭ ಗಳಿಸಿದಾರ ಅಂದ್ರೆ 125% ಮರಿತಾರ. 125% ಮಾರಿದಾಗ ಆಕ್ಚುಲಿ ಎಷ್ಟು ಮಾರಿದಾರ? 500 ರೂಪಾಯಿ. ಹಾಗಾದ್ರೆ ಅದರ ಒರಿಜಿನಲ್ ಬೆಲೆ ಎಷ್ಟಿರ್ತತಿ? 100, ರೈಟ್. ಇವಾಗ 5 4 25 4 25 5 5 ಒಂದ್ಲೆ 5 ಒಂದ್ಲೆ. ಹಾಗಾದ್ರೆ ಇವನ ಮುಖ ಬೆಲೆ ಎಷ್ಟಿತ್ತು? ಅದರದ್ದು 4,000 ರೂಪಾಯಿ ಇತ್ತು. ಹಾಗಾದ್ರೆ ಬಿ ಎಷ್ಟಿತ್ತು ನೋಡೋಣವಾ? ಬಿ 10% ಲಾಸ್ ಮಾಡ್ಕೊಂಡಿದ್ದಾನೆ. 10% ಲಾಸ್ ಅಂತಂದ್ರೆ ಎಷ್ಟು? 90.
90 ಅಂತಂದ್ರೆ ಆಕ್ಚುಲಿ ಇವ್ನು ಎಷ್ಟಕ್ಕೆ ಮಾರಿರೋದು 5,000ಕ್ಕೆ. ಹಾಗಾದ್ರೆ ಅಸಲು ಬೆಲೆ ಎಷ್ಟಿತ್ತು 100%. 100% ಅಂತಂದ್ರೆ ನೋಡಿ ಇವಾಗ ಹೆಂಗ್ ಮಾಡೋದು ಇದನ್ನ, 0 ಇಂದ 0 ಕ್ಯಾನ್ಸಲ್ ಮಾಡಿದ್ವಿ. ಹಾಗಾದ್ರೆ ಇಲ್ಲಿ ಏನ್ ಉಳಿತು, ಇವಾಗ ಕಂಪ್ಲೀಟ್ ಆಗಿದ್ದು ಡಿವೈಡ್ ಆಗ್ತಾ ಇಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡೋಣ, ಇದು ಹೆಂಗಿದೆ ಹಂಗೆ ಬರ್ಕೊಡೋಣ. ಯಾಕಂದ್ರೆ ನಾವು ಇದನ್ನ ಅನುಪಾತಕ್ಕ ಬದಲು ಮಾಡ್ಬೇಕಲ್ವಾ. ಈ ಸೊನ್ನೆಯನ್ನ ಇಲ್ಲಿ 10ರಿಂದ ಇದಕ್ಕೆ ಗುಣಿಸಿದ್ರೆ ಇಲ್ಲಿ ಏನಾಗುತ್ತೆ, ಇನ್ನೊಂದು ಎಕ್ಸ್ಟ್ರಾ ಸೊನ್ನೆ ಬರುತ್ತೆ. ಇದು ಭಾಗಿಸು 9 ಆಗತ್ತೆ. ರೈಟ್. ಇವಾಗ ನಾವೇನ್ ಮಾಡೋದು, ಓಕೆ ಇಲ್ಲಿ ನೋಡಿ, 50,000 ಭಾಗಿಸು 9. ರೈಟ್. ಸಾರಿ ಇಲ್ಲಿ ಏನಾಗಬೇಕಾಗಿತ್ತು, 25 4 25 5 ರೈಟ್. 5 1 5 1 ಸರಿಯಾಗಿದೆ. ಓಕೆ ಇಲ್ಲಿ ನೋಡಿ, ಇವಾಗ ಈ ಭಾಗಿಸು ಇದ್ದದ್ದು ಈ ಕಡೆ ಬಂದ್ರೆ ಏನಾಗುತ್ತೆ, ಗುಣಾಕಾರ ಆಗುತ್ತೆ. 9 4 36, ಮುಂದುಗಡೆ ಎಷ್ಟು 0 3 0. ಹಾಗಾದ್ರೆ ಇದು ಎಷ್ಟಿರುತ್ತೆ, 50,000ನೇ ಇರುತ್ತದೆ. 1 2 3 1 2 3 0 ಕ್ಯಾನ್ಸಲ್ ಆಯ್ತು ಭಾಗಾಕಾರ ಮಾಡಿದ್ರೆ. ಹಾಗಾದ್ರೆ ಇಲ್ಲಿ ಏನು ಉಳಿತು ಇವಾಗ, 2 18 2 25. ಹಾಗಾದ್ರೆ ಅನುಪಾತ ಎಷ್ಟು ಬಂತು, 18 ಅನುಪಾತ 25 ಬರುವಂತದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಇದು ಆಪ್ಷನ್ ಯಾವುದು, ಬಿ. ಒಂದು ಪರೀಕ್ಷೆಗೆ ಹಾಜರಾದ ಒಟ್ಟು ವಿದ್ಯಾರ್ಥಿಗಳಲ್ಲಿ 93% ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಎಷ್ಟು % ಪಾಸ್ ಆಗಿದ್ದಾರೆ, 93% ಪಾಸ್ ಆಗಿದ್ದಾರೆ. ಹಾಗಾದ್ರೆ ಫೇಲ್ ಆದವರು ಎಷ್ಟು, 7%. 9,275 ವಿದ್ಯಾರ್ಥಿಗಳು ಅನುತ್ತೀರ್ಣರಾಗಿದ್ದಾರೆ. ಎಷ್ಟು ಜನ ಫೇಲ್ ಆಗಿದ್ದಾರೆ ಅಲ್ಲಿ, 9,275 ಜನ ಫೇಲ್ ಆಗಿದ್ದಾರೆ. ಹಾಗಾದ್ರೆ ಪರೀಕ್ಷೆಗೆ ಹಾಜರಾದ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು. ಇವಾಗ 93 ಜನ ಪಾಸ್ ಆಗಿದ್ದಾರೆ ಅಂತಂದ್ರ ಫೇಲ್ ಆದವರು ಎಷ್ಟು ಜನ, 7% ಜನ ಫೇಲ್ ಆಗಿರ್ತಾರ. 7% ಜನ ಅಂತಂದ್ರ 9,275. ಆಮೇಲೆ ಒಟ್ಟು ವಿದ್ಯಾರ್ಥಿಗಳು ಎಷ್ಟು % ಇರ್ತಾರ, 100% ಇರ್ತಾರ. ನೋಡ್ರಿ ಇದನ್ನ ಡೈರೆಕ್ಟ್ ಕಟ್ತಾ ಬಿಡೋಣ. 7 1 7 1 7 2 ಉಳಿತು, 7 3 21 1 ಉಳಿತು, 7 2 14 3 ಉಳಿತು, 7 5 35. ಹಾಗಾದ್ರೆ ಇದನ್ನ ಏನ್ ಮಾಡ್ಬೇಕು, ಗುಣಿಸ್ಬೇಕು. 1 3 2 5, ಇಲ್ಲಿ 2 0 ಇದಾವ, 2 0 ಇಟ್ಬಿಡೋಣ. ಹಾಗಾದ್ರೆ ಯಾವ್ದು ಬಂತು, ಆಪ್ಷನ್ ಬಿ ಸರಿಯಾದ ಉತ್ತರ ಆಗುವಂಥದ್ದು. ನೆಕ್ಸ್ಟ್ 19ನೇ ಪ್ರಶ್ನೆ ನೋಡೋಣ. ಒಂದು ಮೊತ್ತದ ಹಣವನ್ನು ಚಕ್ರ ಬಡ್ಡಿಯಲ್ಲಿ, ಇದು ಕಂಪೌಂಡ್ ಇಂಟ್ರೆಸ್ಟ್ ಲೆಕ್ಕ, ವಾರ್ಷಿಕವಾಗಿ ಲೆಕ್ಕ ಹಾಕಿದಾಗ ಇರಿಸಿದಾಗ ಅದು 10 ವರ್ಷಗಳಲ್ಲಿ ದುಪ್ಪಟ್ಟಾಗುತ್ತದೆ. ಅಂದ್ರೆ ಎಷ್ಟು ಪಟ್ಟಾಗ್ತದೆ, ಅದು 2 ಪಟ್ಟಾಗ್ತದೆ. ಎಷ್ಟು ವರ್ಷದೊಳಗ, 10 ವರ್ಷದೊಳಗ. ಹಾಗಾದ್ರೆ ಆ ಮೊತ್ತವು ಅದರ 4 ಪಟ್ಟು ಆಗಲು ಸಮಯವನ್ನು ಕಂಡುಹಿಡಿಯಿರಿ. ನೋಡಿ ಈ ಪ್ರಶ್ನೆಯನ್ನ ನಾವು ಫಾರ್ಮುಲಾ ಹಾಕೊಂಡು ಯೂಸ್ ಮಾಡೋದ್ರಿಂದ ಬಹಳ ಲೆಂದಿ ಆಗುವಂಥದ್ದು. ಇದಕ್ಕೊಂದು ಡೈರೆಕ್ಟ್ ಟ್ರಿಕ್ ಇರುವಂತದ್ದು. ಏನು, ನಮಗ್ ಕೊಟ್ಟಿರುವಂತದ್ದು ಇಲ್ಲಿ ಎಷ್ಟು ಪಟ್ಟಾಗ್ತದ, 2 ಪಟ್ಟಾಗ್ತದ. 2ರ ಘಾತ ಮೇಲೆ ಏನು ಇಲ್ಲ ಅಂದ್ರೆ ಏನಿರ್ತೈತಿ, 1 ಇರ್ತೈತಿ. 2ರ ಘಾತ 1 ಆಗಕ್ಕೆ ಎಷ್ಟು ವರ್ಷ, 10 ವರ್ಷ. ಇಲ್ಲಿ ನೋಡ್ರಿ 4 ಪಟ್ ಅಂತಂದ್ರ ಇದನ್ನ ಏನಂತ ಬರಿಬಹುದು ನಾವು, 2ರ ಘಾತ 2 ಅಂತ ಬರಿಬೋದಲ್ಲ. 2ರ ಘಾತ 2 ಅಂತಂದ್ರ 4 ಬರ್ತದ. ಈ 2ನ್ನ ಈ ಒಂದು ಇಯರ್ಗೆ ಗುಣಾಕಾರ ಮಾಡುವಂಥದ್ದು. ಎಷ್ಟು ಬಂತು, 20 ವರ್ಷ. ಡೈರೆಕ್ಟ್ ಆಗಿ ನಾವೇನ್ ಮಾಡೋದು, ಆನ್ಸರ್ನ ಕಂಡುಹಿಡಿಬಹುದು. ಈ 4ರ ಬದ್ಲಿ ನಿಮ್ಗೆ ಇನ್ನೊಂದು ಕ್ವಶನ್ ಕೇಳ್ಬೋದು ಅವ್ರು, 8 ಪಟ್ಟು. 8 ಪಟ್ಟು ನೋಡಿ, 2ರ ಘಾತ 1 ಅಂತಂದ್ರೆ ಎಷ್ಟು ವರ್ಷ ಆಗಿತ್ತು, 10 ವರ್ಷ ಆಗಿತ್ತು. 8 ಅಂತಂದ್ರೆ ಎಷ್ಟು ಬರುತ್ತೆ, 2ರ ಘಾತ 3. ಈ 3ನ್ನ ಇದಕ್ಕೆ ಗುಣಿಸುವಂಥದ್ದು. ಹಂಗಂದ್ರೆ ಎಷ್ಟು ವರ್ಷದಲ್ಲಿ 8 ಪಟ್ಟು ಆಗ್ತದ, 30 ವರ್ಷದಲ್ಲಿ 8 ಪಟ್ಟು ಆಗ್ತದ. ಈ ರೀತಿ ನಿಮ್ಗೆ ಏನ್ ಮಾಡ್ತಾರ, ಪ್ರಶ್ನೆಗಳನ್ನ ಕೇಳುವಂಥದ್ದು. ಇದು ತುಂಬಾ ಸುಲಭವಾದ ಪ್ರಶ್ನೆ. ಈ ಒಂದು ಟ್ರಿಕ್ ಯೂಸ್ ಮಾಡ್ಕೋದ್ರಿಂದ ನಮ್ ಟೈಮ್ ಬಹಳ ಸೇವ್ ಆಗ್ತದ. ನೆಕ್ಸ್ಟ್ ಇಲ್ಲಿ 20ನೇ ಪ್ರಶ್ನೆ, ಕೊನೆ ಪ್ರಶ್ನೆ. ಇಲ್ಲಿ 44 ಮಾವಿನ ಹಣ್ಣುಗಳು, 121 ಬಾಳೆಹಣ್ಣುಗಳು ಮತ್ತು 11 ಸೇಬುಗಳಿದ್ದು ಅವುಗಳನ್ನು ಪ್ರತಿ ಸಾಲು ಕೂಡ ಸಮಾನ ಸಂಖ್ಯೆಯ ಹಣ್ಣುಗಳನ್ನು ಮತ್ತು ಪ್ರತಿ ಸಾಲು ಕೂಡ ಒಂದೇ ವಿಧದ ಹಣ್ಣುಗಳನ್ನು ಹೊಂದಿರುವಂತೆ ಹಲವಾರು ಸಾಲುಗಳಲ್ಲಿ ಜೋಡಿಸುವುದಾದರೆ ಕನಿಷ್ಠ ಸಾಲುಗಳ ಸಂಖ್ಯೆ ಎಷ್ಟು. ಯಾವ್ಯಾವ ಹಣ್ಣುಗಳಿದಾವ, ಮ್ಯಾಂಗೋ ಅದಾವ, ಮಾವಿನ ಹಣ್ಣು, ಆಮೇಲೆ ಬನಾನಾ, ಆಮೇಲೆ ಆಪಲ್, 3 ರೀತಿ ಹಣ್ಣುಗಳದಾವ. ಯಾವ್ಯಾವು, ಒಂದು 44 ಗಿಡ ಅದಾವು, 121 ಗಿಡ ಅದಾವು, ಇನ್ನೊಂದು 11 ಗಿಡ ಅದಾವ. ನಾವು ಕನಿಷ್ಠ ಸಾಲುಗಳು ಹಚ್ಬೇಕು. ನಾವೇನ್ ಮಾಡ್ಬೇಕು, ಕನಿಷ್ಠ ಸಾಲುಗಳು ಹಚ್ಬೇಕಂತಂದ್ರ ನಾವೇನ್ ಮಾಡ್ಬೇಕು,
ಬಹಳಷ್ಟು ಗಿಡಗಳನ್ನ ಒಂದೇ ಗಿಡದೊಳಗ ಒಂದೇ ಲೈನ್ ಒಳಗೆ ಏನ್ ಮಾಡ್ಬೇಕು ನಾವು ಹಚ್ಬೇಕಾಗ್ತದೆ. ಹಂಗಾದ್ರೆ ಬಹಳಷ್ಟು ಗಿಡಗಳನ್ನ ಒಂದೇ ಲೈನ್ ಒಳಗೆ ಹಚ್ಬೇಕಂತಂದ್ರ ನಾವ್ ಇಲ್ಲಿ ಏನ್ ಕಂಡಿಡಿಬೇಕು, HCF ಕಂಡಿಡಿಬೇಕು, ಮಸಾನ ಕಂಡಿಡಿಬೇಕು. 44 121 11 ಇದ್ರ ಮಸ ಎಷ್ಟು ಬರ್ತದ? 11. 11 ನಾಲ್ಕಲೆ 11, 11ಲೆ 11, 11ಲೆ ಮತ್ತೆ ಯಾವುದು 11 ಒಂದ್ಲೆ ಮತ್ತೆ ಯಾವ್ದು ಇದ್ರೊಳಗ ಕಾಮನ್ ಇಲ್ಲ. ಸೊ ಅದಕ್ಕೋಸ್ಕರ ನಾವು ಒಂದ್ ಲೈನ್ ಒಳಗ ಎಷ್ಟು ಗಿಡಗಳನ್ನ ಹಚ್ಚಬಹುದು? ಮ್ಯಾಕ್ಸಿಮಮ್ 11 ಗಿಡಗಳನ್ನ ಹಚ್ಚಬಹುದು ನೋಡಿ. ಹಾಗಾದ್ರೆ ಇಲ್ಲಿ ಕನಿಷ್ಠ ಎಷ್ಟು ಸಾಲು? ಒಂದ್ ಲೈನ್ ಒಳಗ 11 ಗಿಡಗಳನ್ನ ಹಚ್ಚಿದ್ರ ಮ್ಯಾಂಗೋದು ಎಷ್ಟು ಸಾಲದು? 4. ಒಂದ್ ಲೈನ್ ಒಳಗ 11 ಬನಾನ ಹಚ್ಚಿದ್ರ ಎಷ್ಟು ಲೈನ್ ಆಯ್ತು? 11. ಒಂದ್ ಲೈನ್ ಒಳಗ 11 ಆಪಲ್ ಹಚ್ಚಿದ್ರ ಎಷ್ಟು ಲೈನ್ ಆಯ್ತು? 1. ಹಾಗಾದ್ರೆ ಟೋಟಲ್ ಎಲ್ಲಾ ಕೂಡ್ಸಿದ್ರೆ ಎಷ್ಟು ಲೈನ್ ಆಯ್ತು? 16 ಲೈನ್ಗಳು. ಓಕೆ, ಇದೇ ರೀತಿ ಇನ್ನು ಮುಂದಿನ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸುವ ಪ್ರಯತ್ನದಲ್ಲಿದ್ದೇವೆ. ಅದಕ್ಕೋಸ್ಕರ ನೀವೆಲ್ಲರೂ ಏನ್ ಮಾಡ್ರಿ, ನಾವು ಯುವರ್ ಚಾನೆಲ್ನ ಲೈಕ್, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು.